ಶಾಸಕರಾಗಿ ಕಳಿಸಿ ನಾನು ಅವತ್ತು ಹೇಳಿದ್ದೆ ನೀವು ಶಾಸಕರಾಗಿ ಕಳಿಸ್ರಿ ನಾನು ಮಂತ್ರಿಯಾಗಿ ಬರ್ತೀನಿ ಅಂತೇಳಿ. ಮಧ್ಯ ಹೋದ ಸತಿ ಚಕ್ಕರ್ ಕೊಡಿಸ್ಬಿಟ್ರಿ 18ಕ್ಕೆ ಸೋಲಿಸಿ. ಅವಾಗಾಗಿದ್ದರೆ ಇದು ಇಷ್ಟೊತ್ತಿಗೆ ಹಾಗೆ ಇನ್ನು ಯಾವುದು ಡ್ಯಾಮ್ ಕಟ್ಬೋದಾಗಿತ್ತು. 5 ವರ್ಷ ನನ್ನನ್ನು ಮನೆ ಕೂರಿಸಿದ್ರಿ, ನೀವು ಮನೆ ಕೂತ್ಕೊಂಡ್ರಿ. ಈಗ ಒಬ್ಬನು ಬಂದಾನೆ. ಯಾಕಂದರೆ ಅವನು ಇವತ್ತು ನೋಡಿದೆ ವಾಟ್ಸಾಪಲ್ಲಿ ಏನಂತ ಹೇಳಿದರೆ, ಇದು ಕುಮಾರ್ ಬಂಗಾರಪ್ಪ ಅವರ ಏನೋ ಸಾಧನೆ ಇದ್ರೊಳಗೆ ಅಂತ. ಯಾಕಪ್ಪ ನಮ್ಮಪ್ಪ ನಿನಗೆ ಮಿನಿಸ್ಟ್ರ್ ಮಾಡಿದ್ರಲ್ಲಿ, ನೀನು ಏನು ರೋಗ ಆಗಿತ್ತು ಅವಾಗ ಮಾಡೋದಕ್ಕೆ? 2000 ಯಾವಾಗ ಮಿನಿಸ್ಟ್ರ್ ಆಗಿದ್ದವ? 1999 ಮಾಡಬೇಕಾಗಿತ್ತು. ಅವಾಗ ಬಂಗಾರಪ್ಪ ಸಾಹೇಬ್ರಿಗೆ ಭಾಳ ಆಸೆ ಇತ್ತು. ಕೊನೆಗೆ ರಾಜಕಾರಣ, ಅದು ಸಣ್ಣ ನೀರಾವರಿನ ಕೊಡಿಸಿದ್ರನ್ನೆಲ್ಲ ಮಾಡಿ ಅಂಥೇಳಿ. ಇವತ್ತು ನೋಡಿ ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಅವನು ಮಾಡಲಿಲ್ಲ, ಆದರೆ ರಾಯಚೂರಿಂದ ಬಂದು ಇವತ್ತು ಬೋಸರಾಜರು ಇವತ್ತು ನೀರು ಕೊಡ್ತಾರಂತ ಹೇಳಿದರೆ ನಿಜವಾಗ್ಲೂ ನಾವು ಅವರಿಗೆ ಅಭಿನಂದನೆ ಹೇಳಬೇಕಾಗತ್ತೆ. ಏನು ಮಾತನ್ನು ಬಂಗಾರಪ್ಪಾಜಿಯವ್ರು ನೆನ್ಪಿಡ್ಕೊಂಡು ನಮಗೆ ದಾಹ ಆದಾಗ ನಮಗೆ ನೀರು ಕೊಟ್ಟಿದ್ದಾರೆ. ಇವತ್ತು ಸೊರಬ ಕ್ಷೇತ್ರದ ಜನರಿಗೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಬೋಸರಾಜ್ ಸಾಹೇಬ್ರೆ ತುಂಬ ಥ್ಯಾಂಕ್ಸು, ತುಂಬ ಧನ್ಯವಾದಗಳು. ನಿಮಗೆ ಭಾಳ ಅಪಾರವಾಗಿರ್ತಕ್ಕಂಥ ಗೌರವವನ್ನು ನೀವು ನಮ್ಮ ತಂದೆಯವರ ಮೇಲೆ ಇಟ್ಟಿದ್ದೀರಿ. ಇವತ್ತು ಅಷ್ಟೇ ಗೌರವವನ್ನು ನಾವು ನಿಮ್ಮ ಮೇಲೆ ಇಡ್ತೀವಿ. ಯಾಕೆಂದರೆ ಇವತ್ತು ಆ ಕನಸನ್ನು, ನಮ್ಮ ಕನಸಿಗಿಂತ ಬಂಗಾರಪ್ಪಾಜಿಯವ್ರ ಕನಸನ್ನು ಇವತ್ತು ನೀವು ನನಸು ಮಾಡಿದ್ದೀರಿ. ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.